ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಈಗ ನೋಡ್ತಾ ಇರುವಂಥದ್ದು ಮಂಡ್ಯ ಡಿಸ್ಟ್ರಿಕ್. ಇದು ನಾವು ಮಂಡ್ಯಗೆ ಹೋಗಬೇಕಾದ್ರೆ ಎಲ್ಲ ಕಡೆ ಸುತ್ತಲೂ ಆ ಕಡೆ ಈ ಕಡೆ ಈ ಒಂದು ಭತ್ತದ ಗದ್ದೆಗಳು ಈ ಥರದನ್ನೇ ನೋಡ್ಕೊತ ಹೋಗ್ತಾ ಇದ್ವಿ. ಇವಾಗ ನಾವು ಮೇಯ್ನ್ ರೋಡಲ್ಲಿ ಹೋಗೋದ್ರಿಂದ ಈ ಥರದ್ದೆಲ್ಲ ತುಂಬ ಕಡಿಮೆ ಆಗಿದೆ, ನಮ್ಗೆ ಕಾಣಿಸಿಗಲ್ಲ ಇದೆಲ್ಲ. ಸೊ ಅದಕ್ಕೆ ಅಂತಲೇ ನಾವು ಆ ಡೇನ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಈ ಒಂದು ಹಸಿರಿರುವಂಥ ಜಾಗ, ತುಂಬ ಗ್ರೀನರಿ ಇರುವಂಥ ಒಂದು ಗ್ರೀನ್ ಇರುವಂಥ ಜಾಗಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಯಾಕೆ ಅಂತಂದರೆ ಆಫ್ಟರ್ 11 o'clock ಆದರೆ ಇಲ್ಲಿ ಆ ಒಂದು ನೀರು ಮತ್ತು ಬಿಸಿಲು ಜಾಸ್ತಿ ಬರುತ್ತೆ. ಆ ನೀರು ಪಕ್ಕನೇ ನೀರು ಇರೋದ್ರಿಂದ, ಆ ಕಾವೇರಿ ನದಿ ಇರೋದ್ರಿಂದ ಇಲ್ಲಿ ತುಂಬಾ ಬಿಸಿಲು ಬರುವಂಥ ಜಾಗ ಕೂಡ ಆಗಿರುತ್ತೆ. ನಿಂತ್ಕೊಳ್ಳೋದಕ್ಕಾಗಲ್ಲ, ಯಾರು ಕೂಡ ಇರಲ್ಲ ಆ ಒಂದು ಟೈಮಲ್ಲಿ. ಈ ಟೈಮಲ್ಲಿ ಮಾರ್ನಿಂಗ್ ಟೈಮ್ ಆದರೆ ಅಟ್ಲೀಸ್ಟು ಇಲ್ಲಿ ರೈತರು ಕೆಲಸ ಮಾಡುವಂಥ ಒಂದು ಜಾಗ ಕೂಡ ಇದಾಗಿರುತ್ತೆ. ನನ್ನ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬಂದಾಗ ಅವರು ಖುಷಿಪಟ್ಟರು. ಅವರು ಕೂಡ ಎಲ್ಲಿ ಬಂದಿದ್ದೀರಾ? ನಿದ್ದೆ ಬಂದ್ಬಿಟ್ಟಿತ್ತ ನಿಮಗೆ? ಇವಾಗ ಖುಷಿ ಆಯ್ತಾ? ಬನ್ನಿ ಹೊರಗಡೆ. ಮತ್ತೆ ಅನನ್ಯ ಅವರೇ, ಎಲ್ಲಿ ಬಂದಿದ್ದೀರಾ? ಏನು ನೋಡಕ್ ಬಂದಿದ್ದೀರಾ? ಯಾವುದನ್ನ ನೋಡ್ಬೇಕಾ ನೀವು? ಹೌದಾ, ಬನ್ನಿ ಈಚೆಗೆ, ಹೊರಗಡೆ ಬನ್ನಿ ಬನ್ನಿ. ಏನು ಇಷ್ಟ ಆಯ್ತಿಲ್ಲ ನಿಮಗೆ? ಎಷ್ಟು ಚೆನ್ನಾಗಿರುತ್ತೆ, ಪೀಸ್ಫುಲ್ ಆಗಿ, ಎಷ್ಟೊಂದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಅಂದರೆ ಬೆಂಗಳೂರಲ್ಲಿ ನಾವು ಇಲ್ಲಿಂದ ಎಷ್ಟು ದೂರ ನೋಡ್ತೀವಿ ಅಷ್ಟು ದೂರ ಬರೀ ಬಿಲ್ಡಿಂಗ್ಸ್ ಕಾಣಿಸುತ್ತೆ. ಅದೇ ನಾವು ಇಲ್ಲಿ ಬಂದು ಹೀಗೆ ಕಾಣಿಸುತ್ತೆ. ನಾವು ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಬರೀ ಬಿಲ್ಡಿಂಗ್ಸ್ಗಳೇ. ನಾವು ಇಲ್ಲಿ ಕಣ್ ತುಂಬ್ಕೊಳ್ತಾ ಇರ್ತಕ್ಕಂಥ ಆ ಒಂದು ಹಸಿರು, ಒಂದು ಏನೂ ಶುದ್ಧವಾದಂಥ ಗಾಳಿ ಅಲ್ಲಿ ನಮಗೆ ಸಿಗಲಿಕ್ಕೆ ತುಂಬಾ ಕಷ್ಟ ಇರುತ್ತೆ. ಎಷ್ಟು ಸಣ್ಣದಾಗಿ ಕಾಣಿಸುತ್ತೆ ನೋಡಿ ಮನೆಗಳು. ಅಷ್ಟೂ ಮನೆಗಳು, ಎಲ್ಲೂ ಜಾಗಗಳನ್ನೇ ಇಲ್ವೇನೋ ಅನ್ನೋ ಥರ ಅಷ್ಟೂ ಕಟ್ಟಿದ್ದಾರೆ ಮನೆಗಳನ್ನ. ಎಲ್ಲಿಂದ ಎಲ್ಲಿವರೆಗೆ ನೋಡಿದ್ರೂ ಈ ಒಂದು ಮನೆಗಳ ಸಾಲೆ ಕಾಣಿಸ್ತಾ ಇರುತ್ತೆ. ಗ್ರೀನರಿ ಇದೆಲ್ಲ ನೋಡಿದಾಗ ಎಷ್ಟು ಹಸಿರು, ಎಷ್ಟು ಕಣ್ಣಿಗೆ ತಂಪಾಗ್ತಿದೆ ಅಂತಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಹೌದು, ತುಂಬ ಆವಾಗ ಹಳೆ ಕಾಲದಲ್ಲಿ ಮೂವಿಗಳೆಲ್ಲ ತುಂಬ ತೆಗಿಗೆ ಬರ್ತಾಯಿದೆ. ಇವಾಗ ಜಾಸ್ತಿ ಕಡಿಮೆ ಅಂತ ಅನ್ಸುತ್ತೆ. ಹೌದು, ಅಷ್ಟು ಚೆನ್ನಾಗಿದೆ. ಆ ಒಂದು ನನಗೇನು ಫೀಲ್ ಆಗ್ತಿದೆ ಅಂದರೆ ಎಷ್ಟು ಬೇಗ ಟೈಮು ಒಟ್ಟಾಗ್ತಿದೆಯಪ್ಪ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೋಬೇಕು. ತುಂಬ ಖುಷಿ ಆಗ್ತಾಯಿದೆ. ಎಷ್ಟು ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಇಲ್ಲಿಯವ್ರಿಗೆ ಇದೆಲ್ಲ ಕಾಮನ್ ಆಗಿಬಿಟ್ಟಿರುತ್ತೆ. ಇಲ್ಲಿ ಇದೇ ಊರಲ್ಲಿ ಇರ್ತಾರಲ್ಲ ಜನಗಳು, ಇವ್ರಿಗೆ ಇದೆಲ್ಲ ಕಾಮನ್ ಆಗಿ ಏನಪ್ಪ ಬೆಳಗ್ಗೆ ಇದ್ರೆ ಬರೀ ಇದೆ ಅಂತ ಅನಿಸ್ತಾ ಇರುತ್ತೆ. ಅವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಬಟ್ ನಮಗೆ ನಾವು ಅಲ್ಲೇನೋ ಒಂದು ಕೆಲಸ ಮಾಡಿ ಆ ಒಂದು ಬ್ಯುಸಿ ಇದನ್ನು ನೋಡಿದಾಗ, ಅದನ್ನು ಪಕ್ಕಕ್ಕಿಟ್ಟು ಇದನ್ನು ನೋಡಿದ್ರೆ ನಿಜವಾಗ್ಲೂ ಇದು ತುಂಬ ಒಂಥರ ಸ್ವರ್ಗ ಅಂತಲೇ ಅಂತ ಅನ್ಸುತ್ತೆ. ಅದಕ್ಕೆ ಹೇಳೋದು, ನಮ್ಮ ಮಂಡ್ಯ ಡಿಸ್ಟ್ರಿಕ್ಕಲ್ಲಿ ಹುಟ್ಟಿರೋರು ತುಂಬ ಪುಣ್ಯ ಮಾಡಿದವರು. ಯಾಕೆ ಹೊರಗಡೆ ಎಲ್ಲ ನಾವು ಹೋಗ್ತೀವಲ್ಲ, ನಾವು ಎಂಥ ಚೆಂಡು ಬೆಟ್ಟ ಗುಡ್ಡ, ಅದು ಎಲ್ಲ ಒಣಗೋಗಿರೋ ಬೆಟ್ಟ ಗುಡ್ಡಗಳು ಅಷ್ಟು ಇದಿರುತ್ತೆ. ಬಟ್ ಗ್ರೀನಿನ ಸಾಲು, ಚೆನ್ನಾಗಿ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಕಾವೇರಿ ಬೋರೆ ದೇವರು ಅವರು ಕೂಡ ಇದ್ದಾರೆ ಇಲ್ಲಿ. ಆ ದೇವಸ್ಥಾನ ಅದ್ಭುತವಾಗಿರುವಂಥ ಜಾಗ ಮಾತ್ರ. ಕತ್ತು ಎಲ್ಲ ಮೈಂಡ್ ರಿಲೀಫ್ ಆಗಿ ಸೂಪರ್ ಅಂತ ಅನ್ಸ್ಬಿಡುತ್ತೆ. ನೋಡಿ ಎಷ್ಟು ಒಂದು ಇಲ್ಲ, ಈ ಥರ ಒಂದು ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಚೆನ್ನಾಗಿರುತ್ತೆ. ನಾವು ಹೊರಗಡೆ ಎಲ್ಲ ಏನೇನೋ ಹೊರಗಡೆ ಎಲ್ಲ ಹೋಗಿ ನೋಡ್ತೀವಿ, ಬಟ್ ಈ ಪ್ರಕೃತಿ ಮಡಿಲಲ್ಲಿ ಇರೋದಿದೆಯಲ್ಲ
ಇದು ಒಂಥರ ಅದು ಬೇರೆನೇ ಇದಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಂ, ತುಂಬಾ ಒಂದು ಮ್ಯಾಚ್ ಆಗೋ ಥರನೇ ಇದೆ. ಇಷ್ಟ ಆಯ್ತಾ ಚಿನ್ನಿ ನಿಂಗೆ? ಹೇಗಿದೆ ಗ್ರೀನು? ಹೇಗಿದೆ? ತುಂಬ ಚೆನ್ನಾಗಿದೆಯಾ? ಎಷ್ಟು ಇಷ್ಟ ಆಯ್ತು ನಿನಗೆ? ಏನಪ್ಪ ಏನು ಅನಿಸ್ತದೆ ಮಗಳ ಕರ್ಕೊಂಡ್ಬಂದಿದ್ದು? ತುಂಬ ಚೆನ್ನಾಗಿದೆ ಅಂತೈತೆ ಗ್ರೀನರಿ. ಅದು ಏನು ಇಷ್ಟ ಆಯ್ತು ನಿನಗೆ? ಮರ ಗ್ರೀನು ಮತ್ತೆ ಮತ್ತೆ ಎಲೆಗಳು ಎಲ್ಲ ಇಲ್ಲಿ ಇದಾವಲ್ಲ ಗ್ರಾಸು. ನಿಮ್ಗೆ ಈ ಥರ ಪ್ಲೇಸ್ ಇಷ್ಟ ಆಗುತ್ತಾ ಇಲ್ಲ ಅಲ್ಲಿ ಬೆಂಗಳೂರಲ್ಲಿ ನಾವು ನೋಡ್ತೀವಲ್ಲ ಇಲ್ಲ ಹೊರಗಡೆ ಹೋದಾಗ ನೋಡ್ತೀವಲ್ಲ ಆ ಥರದ್ದು ಯಾವ್ದು ಇಷ್ಟ ಆಯ್ತು ನಿಮ್ಗೆ? ಇದೇ ಇಷ್ಟ ಆಯ್ತು. ಅಲ್ಲಿ ನೋಡಿ ಪಾರಿವಾಳ ಹೋಗ್ತೈತೆ, ಪಾರಿವಾಳ. ನನ್ನ ಮಗಳು ಕೂಡ ಅವಳಿಗೆ ಏನಂತ ಅನ್ನಿಸ್ತು ಅದ್ರ ಬಗ್ಗೆ ಹೇಳ್ತಾ ಇದ್ಲು. ಮತ್ತು ಇಲ್ಲಿಂದ ನಾವು ಸ್ವಲ್ಪ ತುಂಬಾ ಹೊತ್ತು ಇಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿ ನಂತರ ಇಲ್ಲಿಂದ ನಾವು ಹೊರಟಿದ್ದು ಈ ದೇವಸ್ಥಾನದ ಪಕ್ಕನೇ ಇರ್ತಕ್ಕಂಥ ಒಂದು ಕಾವೇರಿ ನದಿ. ಈ ಸರಿ ಹೋದಾಗಷ್ಟೇ ನಮಗೆ ಬೋಟಿಂಗ್ ಇದೆ ಇಲ್ಲೂ ಕೂಡ ಅಂತ ಜಸ್ಟ್ ಯೂಶ್ವಲಿ ದೇವರ ದರ್ಶನವನ್ನು ಮಾಡಿ ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಮಕ್ಕಳ ಜೊತೆ ಏನು ಇದೆ ಮಾತಾಡಿಕೊಂಡು ಬಂದುಬಿಡ್ತಾ ಇದ್ವಿ. ಸೊ ಆದರೆ ಈ ಸರಿ ಬೋಟಿಂಗು ಬರೀ ನಾನು ಇದನ್ನು ಮಾತ್ರ ನೋಡ್ತಾ ಇದ್ದೆ, ಆ ಬೋಟ್ಗಳು ಏನಿಟ್ಟಿರ್ತಾರೆ ಅದು ಇದನ್ನು ಮಾತ್ರ ನೋಡ್ತಾ ಇದ್ದೆ. ಆದರೆ ಈ ಸರಿ ಬೋಟಿಂಗ್ ಕೂಡ ಇದೆ ಅಂತ ಆಂಟಿ ಹೇಳ್ತಾಯಿದ್ರು. ಇವ್ರುಗಳು ಆ ನೀರಲ್ಲಿ ಆಟ ಆಡಬೇಕು ಮತ್ತು ಅಲ್ಲಿ ಕೈಯೆಲ್ಲ ತೊಳಿಬೇಕು ಆ ಥರ. ಅಷ್ಟೊತ್ತಿಗೆ ಬೇಗನೆ ಹೋಗಿದ್ದರಿಂದ ತಿಂಡಿ ಕೂಡ ನಾವು ಅಲ್ಲೇ ತೊಗೊಂಡೋಗಿದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಟೈಮು ಅಷ್ಟೊತ್ತಿಗೆ ಮಾರ್ನಿಂಗ್ ಬೇಗ ಆಗಿದ್ದರಿಂದ ಅಟ್ಲೀಸ್ಟ್ ಒಂದು 11 o'clockವರೆಗಾದ್ರೂ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು. ಇಲ್ಲ ಅಂತಲೇ ನಾವೇನಾದರೂ 11 o'clockಗೆ ಅಲ್ಲಿಗೆ ರೀಚ್ ಆಗಿದ್ದರೆ ಆ ಬಿಸಿಲಲ್ಲಿ ಇರೋದಕ್ಕೆ ಆಗ್ತಾಯಿರಲಿಲ್ಲ ಮಕ್ಕಳನ್ನ ಇದು ಮಾಡಿಕೊಂಡು. ಸೊ ಹಾಗಾಗಿ ಬೇಗ ಹೋಗಿದ್ರಿಂದ ನಾವು ಅಲ್ಲೇ ಸ್ವಲ್ಪ ಹೊತ್ತು ತಿಂಡಿನ ತಿಂದ್ಕೊಂಡು ಆ ಒಂದು ಹೊಳೆ ನೋಡ್ತಾ ಪ್ರಕೃತಿ ಇದೆಯಲ್ಲ ತುಂಬಾ ಒಂದು ಚೆನ್ನಾಗಿ ಕುತ್ಕೊಂಡಾಗ ಇನ್ನೂ ಸ್ವಲ್ಪ ಹೊತ್ತು ಕುತ್ಕೋಬೇಕು ಅನ್ನೋಷ್ಟು ಮೈಮರೆಸುವಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಅಲ್ಲೇ ಕುತ್ಕೊಂಡು ಇದು ಕಾವೇರಿ ಮೊರೆ ದೇವರ ಒಂದು ಪಾದ ಅಂತ ಹೇಳ್ತಾರೆ. ಆಂಟಿ ಏನೋ ಹೇಳ್ತಿದ್ದಾರೆ. ಸೊ ಇಲ್ಲಿ ನನಗೆ ಸ್ವಲ್ಪ ಭಯ ಇತ್ತು ಬೋಟಿಂಗ್ ಹೋಗ್ಲಿಕ್ಕೆ, ಬೋಟಿಂಗ್ ಹೋಗೋದಾ ಬೇಡವಾ ಅಂತ ಅಂದ್ಕೊಂಡು. ಇವಾಗ ಚೆನ್ನಾಗಿದೆ, ಬರಲ್ಲ ಅಂತಿದ್ದೆ. ಕೂತ್ಕೊಳ್ಳಿ ಸರಿ ತಾಯಿ ಕಾವೇರಿ ಚಂದ ನೋಡೋದಿಕ್ಕಲ್ಲ. ಇನ್ನೂ ದೂರ ಹೋಗ್ಬೇಕಂತ ಇದೆ. ಹೌದಾ? ಈಗ ಚಿನ್ನಿ ಅವಾಗ ಇಲ್ಲೆಲ್ಲ ಶೂಟಿಂಗ್ ಮಾಡ್ತಾ ಇದ್ರು. ನೀರು ಬರುತ್ತಲ್ಲ, ನೀರು ಸ್ವಲ್ಪ ಬಂದು. ಹೌದಾ? ಇಲ್ಲ ಮಾಡ್ತಾ ಇರ್ತಾರೆ ಶೂಟಿಂಗ್. ಹಾಂ ಅದೇ ಇದ್ರ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಮಂಡ್ಯದಿಂದ ಈ ಪ್ಲೇಸ್ಗೆ ಹೋಗೋದಕ್ಕೆ 30 minutes ಆಗುತ್ತೆ. ಮತ್ತು ಇಲ್ಲಿಂದ ಬನ್ನೂರು ಕೂಡ 15 ನಿಮಿಷದಲ್ಲಿ ನಾವು ರೀಚ್ ಆಗ್ಬೋದು. ಶ್ರೀರಂಗಪಟ್ಟಣ ಇಲ್ಲಿಗೆ 25 ನಿಮಿಷ ತೊಗೊಳುತ್ತೆ. ಮತ್ತು ಇಲ್ಲಿಂದ ಮೈಸೂರಿಗೆ ಹೋಗ್ಲಿಕ್ಕೂ ಕೂಡ ತುಂಬಾ ಹತ್ರ ಇದೆ. 45 minutes ತೊಗೊಳ್ಳುವಂಥದ್ದು. ತುಂಬಾ ಹತ್ರನೇ ಇರುವಂಥ ಒಂದು ಒಳ್ಳೆ ಪ್ಲೇಸ್ ಇದಾಗಿರುತ್ತೆ. ಬೆಳಗಿನ 2 ಗಂಟೆ ಬಿಡ್ತೀರಾ? ನಾವು ನಮ್ಗಳದೇ ಕಷ್ಟ ಅಂತ ಹೇಳ್ತಾ ಇರ್ತೀವಿ. ಇಲ್ಲಿ ಯಾರೂ ಇಲ್ದೇ, ಯಾರೂ ಸಹಾಯನೂ ಇಲ್ಲದೇ ಸದ್ಯಕ್ಕೆ ಇರುವಂಥ ಟೈಮಲ್ಲಿ ಅವರು ಬೋಟನ್ನು ಚಲಾಯಿಸ್ತಾ ಇದ್ರು. ಬೋಟನ್ನು ಅದು ಸ್ವಲ್ಪ ಕಷ್ಟ ಇರುತ್ತಲ್ವಾ ಅಂತ ಅನ್ನಿಸ್ತು. ಅವರು ಕೂಡ 30 years ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೂಡ ಹೇಳ್ತಾ ಇದ್ರು ಆಂಟಿ. ಅಷ್ಟು ವರ್ಷಗಳಿಂದ ನಡ್ಸ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಒಂದೊಂದು ರೀತಿ ಕಷ್ಟ ಇದ್ದೇ ಇರುತ್ತೆ ಲೈಫಲ್ಲಿ. ಕುತ್ಕೊಂಡ್ಬಿಡು. ನಿಮ್ಗೇನು ತಲೆ ಸುತ್ತ ಬರಲ್ವಾ?
ರೂಢಿ ಆಗ್ಬಿಟ್ಟಿರುತ್ತೆ. ಹೌದು ಹೌದು. ಆಂಟಿ ಜೊತೆ ಮಾತಾಡಿಕೊಂಡು ಈ ಒಂದು ನಿಸರ್ಗವನ್ನೆಲ್ಲ ಒಂದು ಆರಾಮಾಗಿ ನೋಡಿಕೊಂಡು ಖುಷಿಯಾಗಿ ಅಲ್ಲಿಂದ ನೋಡ್ತಾ ಇದ್ದರೆ ಇದು ಎಷ್ಟು ಅಂದರೆ ಬಿಸಿಲು ಟೈಮಲ್ಲಿ ಆಗಲ್ಲ. ಬಿಸಿಲು ಟೈಮಲ್ಲಿ ಹೊಳೆ ನೀರು ಮತ್ತು ಇದು ಎಲ್ಲ ತುಂಬ ಕಷ್ಟ ಆಗ್ತಿರುತ್ತೆ. ಕಷ್ಟ ಆಗ್ಬೋದು, ತುಂಬ ಬಿಸಿಲಿದೆ ಅಲ್ಲ ಇವಾಗ. ಸೊ ಅದಕ್ಕೆ ಸೂಪರ್ ಬಿಡು ಮದುವೆ. ಬೋಟ್ ಹೋಗ್ತಾ ಇರುತ್ತೆ, ಕಲ್ಲು ಹೋಗ್ತಾ ಇರುತ್ತೆ. ನನ್ನ ಚಿಕ್ಕ ಮಗಳು ಫಾಸ್ಟ್ ಅಂತ ಹೇಳ್ತಿದ್ದಾಳೆ, ಇನ್ನೂ ಫಾಸ್ಟಾಗಿ ತಿರುಗಿಸಿ ಅಂತ. ಸೊ ಅದು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನದ ಹತ್ರ ಬಂದು ದೇವಸ್ಥಾನದಲ್ಲಿ ದೇವರ ಒಂದು ದರ್ಶನವನ್ನು ಮಾಡಿ ಕೈ ಮುಗಿದು ತಿರ್ಗಾ ಮತ್ತೆ ಇಲ್ಲಿಂದ ತುಂಬ ಒಂದು ಬಿಸಿಲು ಜಾಸ್ತಿ ಆಗೋಷ್ಟೊತ್ತಿಗೆ ಇಲ್ಲಿಂದ ನಾವು ಹೊರಡಬೇಕು ಅಂತ ನಾವು ಡಿಸೈಡ್ ಆಗಿದ್ವಿ. ಸೊ ಹಾಗಾಗಿ ಈ ದೇವಸ್ಥಾನದ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ದೇವ್ರ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಈ ಬರುವಾಗ ಒಂದು ಕಡೆಯಿಂದ ಬಂದರೆ ಮತ್ತೆ ಹೋಗುವಾಗ ಇನ್ನೊಂದು ರೋಡ್ ಅಲ್ಲೇ ಇದೆ, ಹಾಗೆ ಒಂದು ರೌಂಡ್ ಕೂಡ ಆಗುತ್ತೆ. ಮತ್ತು ಸೇಮ್ ಆ ನಿಸರ್ಗವನ್ನೆಲ್ಲ ಮತ್ತೆ ಇನ್ನೊಂದು ಸಾರಿ ನೋಡ್ಕೊಂಡು ಹೋಗ್ಬೋದು ಅಂತೇಳಿ ಬಂದ್ವಿ. ಮತ್ತು ಇಲ್ಲಿ ಹೊಳೆ ಇದೆಯಲ್ಲ, ಹೊಳೆ ಈ ಪ್ಲೇಸಲ್ಲಿ ಅಕ್ಕಪಕ್ಕ ಹಳ್ಳಿಯವರು ಬಂದು ಬಟ್ಟೆಗಳು ವಾಶ್ ಮಾಡೋದು ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಈ ಒಂದು ಜಾಗನೇ ಹಾಗೆ ಅಂತ ಅನ್ಸುತ್ತೆ. ಇನ್ನೂ ಸ್ವಲ್ಪ ಟೈಮ್ ಇಲ್ಲೇ ಸ್ಪೆಂಡ್ ಮಾಡು ಅಂತ ಹೇಳುವಂಥ ಪ್ಲೇಸ್ ಇದಾಗಿತ್ತು. ಸೊ ಎಷ್ಟು ಮನಸ್ಸಿಗೆ ಮುದ ನೀಡುವಂಥ ಒಂದು ಜಾಗ, ಅಷ್ಟೇ ಉಲ್ಲಾಸವನ್ನು ಕೊಡುತ್ತೆ. ಇದು ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ನಮ್ಮ ಒಂದು ಮಂಡ್ಯ ಡಿಸ್ಟಿಕ್ ಅವರಿಗೆ. ಇಂಥ ಜಾಗಗಳಿಗೆ ಒಂದ್ಸರಿ ಭೇಟಿ ಕೊಟ್ಟು ಬಂದಮೇಲೆ ಸ್ವಲ್ಪ ಮನಸ್ಸು ಉಲ್ಲಾಸಗೊಂಡಿರುತ್ತೆ. ಮತ್ತು ನೆಕ್ಸ್ಟ್ ಕೆಲಸಗಳು ಮಾಡಲಿಕ್ಕೆ ಉತ್ಸಾಹನ ತುಂಬಿಕೊಂಡಿರ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್.